ಲಾರ್ಡ್. ದೇವರು ಒಬ್ಬ ಮನುಷ್ಯನನ್ನ ತಾನು ಮೇಲಕ್ಕೆತ್ತಬೇಕೆಂಬುದಾಗಿ ನೆನೆಸಿಬಿಟ್ರೆ ಯಾರೂ ಕೂಡ ಆ ಒಂದು ಆಲೋಚನೆಯನ್ನ ಅಳಿಸುವುದಕ್ಕಾಗುವುದೇ ಇಲ್ಲ. ಕೆಲವೊಮ್ಮೆ ನಾವು ಯೋಚನೆ ಮಾಡ್ತೀವಿ, ನಮ್ಮ ಶತ್ರುಗಳು ಏನಾದರೂ ಒಂದು ಕುತಂತ್ರಗಳನ್ನ ಮಾಡಿ ನಮ್ಮ ಜೀವನವನ್ನು ತಲೆ ಕೆಳಗಾಗಿ ಮಾಡಬಹುದೇನೋ ಎಂಬುದಾಗಿ. ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 31ನೇ ಅಧ್ಯಾಯವನ್ನ ನಾವು ಓದುವಾಗ ಯಾಕೋಬನ ಕುರಿತಾಗಿ ಬರೆಯಲ್ಪಟ್ಟಿದೆ. ಯಾಕೋಬನು ತನ್ನ ಅಣ್ಣನಿಗೆ ಹೆದರಿಕೊಂಡು ಬರೀ ಕೈಯಲ್ಲಿ ಒಂದು ಕೋಲನ ಹಿಡಿದುಕೊಂಡು ಯೋರ್ದಾನ್ ಹೊಳೆಯನ್ನ ದಾಟಿ ತನ್ನ ಮಾವನ ಬಳಿಗೆ ಹೋಗ್ತಾನೆ. ಅಲ್ಲಿ ಮಾವನ ಬಳಿಗೆ ಹೋದಾಗ ಅವನು ಕೈಯಿಟ್ಟು ಪಟ್ಟ ಎಲ್ಲಾ ಪ್ರಯಾಸಗಳಲ್ಲಿಯೂ ಕೂಡ ಯಾಕೋಬನ ನಿಮಿತ್ತವಾಗಿ ಕರ್ತನು ಲಾಬಾನನನ್ನ ಆಶೀರ್ವಾದ ಮಾಡುವುದನ್ನ ನಾವು ನೋಡಬಹುದು. ಆದ್ರೆ ಲಾಬಾನನಿಗೆ ಅವನ ಮೇಲೆ ಹೊಟ್ಟೆ ಕಿಚ್ಚು ಉಂಟಾಗುತ್ತೆ. ಯಾಕೋಬನು ತನ್ನ ಹೆಂಡತಿಯರ ಜೊತೆಗೆ ಮಾತಾಡುವಾಗ, ನಿನ್ನ ತಂದೆಯ ಮುಖದಲ್ಲಿ ಬಹಳ ವ್ಯತ್ಯಾಸ ಕಾಣ್ತಿದೆ, ಮೊದಲಿನಂತೆ ಇಲ್ಲ. ನನ್ನ ಸಂಬಳದಲ್ಲಿ ಅನೇಕ ವ್ಯತ್ಯಾಸ ಮಾಡಿದ್ದಾರೆ, ನನ್ನ ಮೇಲೆ ಅನೇಕ ರೀತಿಯಾದಂತಹ ಅಪವಾದ ದೂರುಗಳನ್ನ ಹಾಕುವುದಕ್ಕೆ ನೋಡಿದಾಗಿಯೂ ಕರ್ತನು ನನ್ನ ಜೊತೆಯಲ್ಲಿ ಇದ್ದಿದ್ದರಿಂದ ಎಲ್ಲದರಲ್ಲಿಯೂ ಕೂಡ ನನ್ನನ್ನು ಆಶೀರ್ವದಿಸಿದರು ಎಂಬುದಾಗಿ. ನಾವು ನೆನೆಸುವಂತೆ ಮನುಷ್ಯರ ಆಲೋಚನೆಗಳಾಗಲಿ, ಮನುಷ್ಯರ ಯಾವುದೇ ಕುತಂತ್ರಗಳಾಗಲಿ ಯಾವ ಒಬ್ಬ ಮನುಷ್ಯನನ್ನು ಕೂಡ ಕೆಳಕ್ಕೆ ದಬ್ಬುವುದಕ್ಕಾಗುವುದೇ ಇಲ್ಲ. ದೇವರು ಒಬ್ಬನನ್ನ ಕೆಳಕ್ಕೆ ದಬ್ಬಬೇಕಂತ ನೆನೆಸಿಬಿಟ್ರೆ ಯಾವ ಮನುಷ್ಯರು ಕೂಡ ಅವನನ್ನ ಮೇಲಕ್ಕೆ ತರುವುದಕ್ಕಾಗುವುದಿಲ್ಲ. ಮುಖ್ಯವಾಗಿ ಕರ್ತನು ನಮ್ಮನ್ನ ಮೇಲಕ್ಕೆ ತರಬೇಕು ಎಂದು ನೆನೆಸಿಬಿಟ್ರೆ ನಮ್ಮ ಸುತ್ತಲಿರುವಂತವರು ಯಾಕೋಬನ ಮಾವನಾದ ಲಾಬಾನನಂತೆ ಎಷ್ಟು ನನಗೆ ವಿರೋಧವಾಗಿ ಕೇಡುಗಳನ್ನ ಮಾಡಿದರೂ ಕೂಡ ಕರ್ತನು ನಮ್ಮ ಸಂಗಡ ಇರುವುದೇ ಆದರೆ ಖಂಡಿತವಾಗಿ ದೇವರು ಯಾಕೋಬನನ್ನ ಆಶೀರ್ವದಿಸಿದಂತೆ ಉನ್ನತ ಸ್ಥಿತಿಗೆ ತಂದಂತೆ ನಮ್ಮನ್ನು ಆಶೀರ್ವದಿಸಲು ಶಕ್ತನಾಗಿದ್ದಾರೆ. ಗಾಡ್ ಬ್ಲೆಸ್ ಯು.